ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಇವತ್ತು ಬೆಳಗಿನ ಎದ್ದು ರೆಡಿಯಾಗಿದ್ದರು, ಕೈ ಮುಕ್ಕೊಂಡು ಕಾರ್ ಹತ್ಕೊಂಡು ಸೀದಾ ಬಂದಿದ್ದ ನಮ್ಮ ಸೋಮಶೇಖರ್ ಸರ್ ಮನೆ ಹತ್ರ. ಅವರು ರೆಡಿಯಾಗಿ ಅವಾಗ್ತಾನೆ ಆಚೆ ಬಂದ್ರು. ಒಂದು ಮೂಟೆ ಕ್ಯಾರೆಟ್ ತಗೊಂಡ್ರಿ, ತೋರಿಸ್ತೀನಿ ಯಾಕೆ ಅಂತ. ಅಲ್ಲಿಂದ ಸಂದೀಪ್ ಅವ್ರ ಮನೆ ಹತ್ರ ಬಂದ್ವಿ. ಅವ್ರ ಮೇಲೆ ಒಂದು ಕಾಫಿ ಕುಡ್ದು ಅಷ್ಟೊತ್ತಿಗೆ ನಮ್ಮ ಫ್ಲೋರಾ ಸ್ಟೇಬಲ್ಸ್ ಧನುಷ್ ಅವ್ರು ಬಂದ್ರು. ಇವಾಗ ನಮ್ಮ ಪಯಣ ಹಿರಿಯೂರ್ ಕಡೆಗೆ. ಟೈಮಿಗೆ 7 ಕಾಲ ಆಗಿದೆ ನೋಡಿ, ಆಗ್ಲೇ ಎಷ್ಟು ಟ್ರಾಫಿಕ್ ಇದೆ. ಅದಕ್ಕೆ ಬೆಂಗಳೂರೇ ಬೇಜಾರಾಗ್ಬಿಟ್ಟಿರುತ್ತೆ. ಶನಿವಾರ ಬಂದ್ರೆ ಆಚೆ ಹೋಗಿ ಕಾಯ್ತಾ ಇರ್ತಾರೆ ಇಷ್ಟೊಂದು ಜನ. ಇಲ್ಲೇ ಸಿರಾ ಹತ್ರ ಒಂದು ತಿಂಡಿಗೆ ಬ್ರೇಕ್ ಹಾಕೊಂಡು ಹಿರಿಯೂರಿಗೆ ಬಂದು 1-2 kg ಮಟನ್ ಓಡಿಸ್ಕೊಂಡು, ಒಂದು 4 kg ಚಿಕನ್ ಓಡಿಸ್ಕೊಂಡು, ಬೇಕಾಗಿರೋ ಐಟಮ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಸೀದಾ ಫ್ಲೋರಾ ಸ್ಟೇಬಲ್ಸ್ ಕಡೆ ಬಂದ್ರೆ, ನೇರಳೆ ಹಣ್ಣು ನೋಡಿ ಬೆಂಗಳೂರು 100 ರೂಪಾಯಿ kg. ಇಲ್ಲಿ ತಿನ್ನೋರಿಲ್ದ್ರೆ ಇಟ್ಟಾಡ್ತಿದೆ. ಫ್ರೆಶ್ ಚೆಪ್ಪೆಕಾಯಿ ನೋಡಿ ಯಾವ ತರ ಹಣ್ಣಾಗಿದೆ ಅಂತ. ಎಲ್ಲ ವಿತೌಟ್ ಕೆಮಿಕಲ್, ಪ್ಯೂರ್ ಆರ್ಗ್ಯಾನಿಕ್. ಒಂದು ಸ್ಪ್ರೇ ಹೊಡಿಲ್ಲ, ಏನೂ ಇಲ್ಲ. ಬಂದ್ರು ನೋಡಿ ನಮ್ಮ ಕುದುರೆಗಳು. ನಮ್ಮ ಸಂದೀಪ್ ಅವರು ಕೂಡ ಇವತ್ತೇ ಫಸ್ಟ್ ಟೈಮ್ ಇಷ್ಟ ಹತ್ರದಿಂದ ಕುದುರೆ ಇಟ್ಕೊಂಡ್ರು, ತುಂಬಾ ಖುಷಿ ಪಟ್ರು. ನಮ್ಮ ಧನುಷ್ ಅವರು ಕುದುರೆ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸಂದೀಪ್ ಅವ್ರಿಗೆ. ಈ ಫಾರ್ಮ್ ಒಟ್ಟು 4 ಕುದುರೆ ಇದೆ, ಎಲ್ಲ ಮಾತಾಡಿಸ್ಕೊಂಡು ಫಾರ್ಮ್ ರೌಂಡ್ ಹಾಕೊಂಡು ಕುದುರೆಗಳನ್ನ ಮಾತಾಡಿಸ್ಕೊಂಡು ಇವಾಗ ನಮ್ಮ ಅಡಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ಇವತ್ತು ನಾಟಿ ಸ್ಟೈಲ್ ಅಡಿಗೆ. ಮೇನ್ ಕುಕ್ ಬಂದು ನಮ್ಮ ಸಂದೀಪ್ ಸರ್ ಅವರು. ಒಂದ್ ಕಡೆ ಅಡಿಗೆ ರೆಡಿ ಆಯ್ತು, ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡು, ಬಿಸಿ ಮಟನ್ ಕೂಡ ರೆಡಿ ಆಯ್ತು. ಅಮ್ಮ ಬಂದು ಗೊತ್ತಲ್ಲ, ಒಂಚೂರು ಜ್ಯೂಸ್ ಕುಡ್ಕೊಂಡು ಸಂಜೆ ಆಯ್ತಲ್ಲ, ನಮ್ಮ ವಿಷ್ಣುಗ್ ಲಂಚಿಂಗ್ ಕೊಡ್ತಾ ಇದ್ರು. ಲಂಚಿಂಗ್ ಬಂದು ಕುದುರೆಗಳು ಕಂಪಲ್ಸರಿ ಕೊಡ್ಲೇಬೇಕು ಬೆಳಗ್ಗೆ ಸಾಯಂಕಾಲ. ಇವತ್ತು ರೈಡ್ ಮಾಡಕ್ಕೆ ನಮ್ ನಿಧಿ ಒಬ್ಳೆ ಇರೋದೊಳಗೆ ಸೈಡಲ್ಲಿ ಹಾಕಿ ರೆಡಿ ಮಾಡಿ. ಇವತ್ತು ಚೆನ್ನಾಗೇ ಇತ್ತು, ಮಳೆ ಬೇರೆ ಜಡಿ ಸ್ಟಾರ್ಟ್ ಆಯ್ತು. ಒಂದು ರೈಡ್ ಹೋಗೋಣ ಅಂತ ಕರ್ಕೊಂಡು ನಾನ್ ಕುದುರೆ ಮೇಲೆ ರೈಡಿಂಗ್ ಅಂತ ಹತ್ತಿರದ 2ನೇ ಸತಿ ಇದು. ಏನೋ ಒಂದು ನಾಲ್ಕಲ್ಲಿ ಲೆಕ್ಕಾಚಾರದಲ್ಲಿ ಓಡಿಸದೆ. ಏನ್ ಮಾಡಕ್ಕೂ ಒಂಚೂರು ಬಂಡೇರಿ ಇರ್ಬೇಕಷ್ಟೇ. ಕ್ಯಾರೆಟ್ಗಳು ಬಂದು ಕುದುರೆಗಳಿಗೆ ತುಂಬಾ ಇಷ್ಟಪಟ್ಟು ತಿಂತವೆ. ಸಂಜೆ ಒಂಚೂರು ಕ್ಯಾಂಪ್ ಫೈರ್ ಹಾಕೊಂಡು, ನೈಟ್ಗೆ ಅಂತ ಒಂಚೂರು ಕಬಾಬ್ ಮಾಡ್ಕೊಂಡು, ಊಟಕ್ಕೆ ಒಳ್ಳೆ ಚಪಾತಿ ಊಟ ಮಾಡ್ಕೊಂಡು, ಇವತ್ತಿನ ಕತೆ ಇಷ್ಟೇ.